ನೆಕ್ಸ್ಟ್ ಯಾರು ಬರ್ರಿ. ಡಾಕ್ಟ್ರ ನಮಸ್ಕಾರ ರೀ, ಆರಾಮಿಲ್ರಿ? ಹಾ ನಮಸ್ಕಾರ. ಅಲ್ಲಮ್ಮ, ಆರಾಮಿಲ್ಲ ಅಂದ್ರೆ ದವಾಖಾನಿಗೆ ಬರ್ತಾರ, ಆರಾಮಿದ್ರ ಯಾರು ದವಾಖಾನಿಗೆ ಬರ್ತಾರೇನೆ? ಹೇಳಮ್ಮ ನಿಮ್ಮ ಹೆಸರು ಹೇಳ್ರಿ ಹೋಗ್ಲಿ. ನನ್ನ ಹೆಸರು ಸಿಂಧು ಹೊಸ್ಮನಿ ರೀ. ಸಿಂಧು ಹೊಸ್ಮನಿ. ಹಾ ಹೇಳ್ರಿಮ್ಮ, ನಿಮ್ಗೆ ಏನೇನಾಗೈತಿ ಏನೇನಿಲ್ಲ, ಯಾವಾಗಿಂದ ಜ್ವರ ಬರಾಗತ್ತೇವು ಏನಂತಂದು ಎಲ್ಲ ಹೇಳ್ರಿ ನಂಗೆ ಲಗು. ಡಾಕ್ಟ್ರ ನನಗೇನು ಜ್ವರ ಬಂದಿಲ್ರಿ, ನನಗೆ ಊಟ ಮಾಡ್ಲಿಲ್ಲಂಗ ಇದು ಬರ್ತೈತ್ರಿ. ಅಲ್ರಿ ಮೇಡಮ್, ಕರೆಕ್ಟಾಗಿ ಹೇಳ್ರಿ, ಊಟ ಮಾಡ್ಲಿಲ್ಲಂಗ ಇದು ಹೆಂಗ್ ಬರಕ್ ಸಾಧ್ಯ ರೀ? ಊಟ ಮಾಡಿದಿನ ಬರ್ತೈತಲ್ರಿ ಅದು? ಅಲ್ರಿ ಮೇಡಮ್ ಅವ್ರ 3 ದಿನ ಊಟ ಮಾಡಿಲ್ಲ ನಾನು, ಆದ್ರೆ 6 ಸತಿ ಹೋಗ್ಕಂಡ್ರಿ ಇದಕ್ಕೆ. ಹೌದ್ರಿ, ನೀವು ಹೇಳೋದು ಬರೋಬ್ಬರಿ. ಈಗ 3 ದಿನ ಅಂತ ನೀವು ಊಟ ಮಾಡಿಲ್ಲ, ಆದ್ರೆ 3 ದಿನದಿಂದ ಹಬ್ಬದೊಳಗೆ ಏನರ ಕಲಸ ತಿನ್ನೋದು, ಮತ್ತು ಶೇಂಗಾ ಉಂಡಿ, ಮತ್ತಂದ್ರೆ ಪುಟಾಣಿ ಉಂಡಿ, ಯಾವ್ಯಾವ ಉಂಡಿ ತಿಂದಿರೇನ ನೋಡ್ರಿ, ಅದಕ್ಕೆ ಹೊಟ್ಟೆ ನೀವು ಹತ್ತಿರ್ಬೋದ್ರಿ ನಿಮ್ಗೆ. ಹೌದ್ರಿ ಮೇಡಮ್ ಅವ್ರ, ಪಂಚಮಿ ಅಂದು ಜಗ್ಗೊಸು ಶೇಂಗಾ ಉಂಡಿ ತಿಂದುಬಿಟ್ರನ್ರಿ, ಅದಕ್ಕೆ ಹಿಂಗೆ ಹತ್ತಿರ್ಬೋದೇನ ಬಿಡ್ರಿ. ಆಯ್ತು ತಗೋರಿ, ಗುಳಿಗೆ ಬರ್ಕೊಡ್ತೀನಿ. ಮತ್ತೇನಾಗೈತ್ರಿ ನಿಮ್ಗೆ? ಮೇಡಮ್ ಇನ್ನೊಂದು ಇತ್ರಿ ಸಮಸ್ಯೆ. ಹಾ ನಾ ಮತ್ತೆ ಅದನ್ನೇ ಕೇಳಾಕತ್ತೀನಿ, ನಿಮ್ಗೆ ಏನಾಗೈತಿ ಅಂತ ಹೇಳಿ. ಹೇಳ್ರಿ ಏನಾಗೈತಿ ಮತ್ತೆ? ಅದು ರೀ, ನಾನು ನೀರಾಗ ಕುಡ್ದಿಲ್ರಿ, ಆದ್ರೆ ಇದಕ್ಕೆ 20 ಸತಿ ಹೋಗೇನ್ರಿ. ನೀರು ಕುಡಿದ್ರಿ ಇದಕ್ಕೆ ಹೋಗ್ಯಾರಂತ? ಎಂತೆಂಥ ಪೇಷಂಟ್ ಏನು? ಹಾಂ, ಅದೇ ನಿಮ್ಮ ದೇಹದೊಳಗೆ ನೀರಿನ ಪ್ರಮಾಣ ಜಾಸ್ತಿ ಆಗಿರ್ಬೇಕ್ರಿ, ಅದಕ್ಕೆ ಹಂಗಾಗೈತ್ರಿ. ಅದಕ್ಕೂ ಟ್ಯಾಬ್ಲೆಟ್ ಬರ್ದು ಕೊಡ್ತೀನಿ ತಗೋರಿ. ಆಯ್ತು ತಗೋರಿ ಮೇಡಮ್ ಅವ್ರ. ಅಲ್ಲ, ಇದೇ ಎಂಥ ರೋಗ ಇರ್ಬೋದು? ಊಟ ಮಾಡಲಿಲ್ಲಂಗ ಇದು ಬರ್ತೈತಂತೆ, ನೀರು ಕುಡಿಲಿಲ್ಲಂಗ ಸುಸು ಬರ್ತಾವಂತ. ಅಲ್ಲ, ನಾ ಡಾಕ್ಟರ್ ಟ್ರೈನಿಂಗಿಗೆ ಹೋಗೋದಾಗ ಇವನ್ನೆಲ್ಲ ಹೇಳೇ ಕೊಟ್ಟಿಲ್ಲಲ್ಲ ನನಗೆ. ನೋಡೋಂತಡಿ, ಇನ್ನೊಂದ್ಸಲ ಡಾಕ್ಟರ್ ಟ್ರೈನಿಂಗಿಗೆ ಹೋದ್ರಾಗ ಎಲ್ಲ ಹೇಳ್ಕೊಡ್ಬೋದು. ಆಮೇಲೆ ಕರ್ರಗೆ ಇದ್ದಿದ್ದು ಬೆಳ್ಳಗಾಗೋದು ಹೇಳ್ಕೊಡ್ಬೋದಲ್ಲ. ಹಾಂ, ಇನ್ನೊಂದ್ಸಲ ಟ್ರೈನಿಂಗ್ ಹೋಗ್ಬಿಡ್ತೇನೆ.